ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಅದ್ಭುತವಾದಂಥ ಹಾಗೂ ಜನರಿಗೆ ಹತ್ತಿರವಾದಂಥ ಒಂದು ವಸ್ತುಸ್ಥಿತಿಯನ್ನು ಈ ಸಂಚಿಕೆ ಮೂಲಕ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಕನ್ನಡ ನಾಡಿನ ಜನತೆಗೆ ಹಾಗೂ ನಮ್ಮನ್ನು ಆಳ್ತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಹಾಗೂ ಮಂತ್ರಿ ಮಹೋದಯರಿಗೂ ಕೂಡ ಈ ಒಂದು ಮಾತುಗಳು ಅನ್ವಯವಾಗ್ತವೆ. ಸಾರ್ವಜನಿಕರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವತ್ತೂ ಕೂಡ ನಿಂತು ನೀರಾಗಬಾರ್ದು, ಹರಿಯುವಂಥ ನದಿ ಆಗಬೇಕು, ಹರಿಯುವಂಥ ಹಳ್ಳ ಆಗಬೇಕು ಅನ್ನುವಂಥ ಮಾತುಗಳು ಎಷ್ಟು ಸತ್ಯವೋ ಅಷ್ಟೇ ನಮಗೆ ನಮಗೆ ಯಾವ ರೀತಿ ಕೊಡುಗೆಯನ್ನು ನೀಡಿದೆ, ಆ ಸಮಾಜಕ್ಕೆ ನಾವು ನೀಡ್ತಿರ್ತಕ್ಕಂಥ ಕೊಡುಗೆ ಏನು, ಸೇವೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಈ ಸಮಾಜ ಅವರನ್ನು ಯಾವಾಗಲೂ ಕೂಡ ಸ್ಮರಿಸ್ತೈತಿ ಮತ್ತು ಅವರನ್ನು ಯಾವಾಗಲೂ ಕೂಡ ಎತ್ತಿ ಹಿಡಿತೈತಿ ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ಪ್ರತಿಯೊಬ್ಬರು ಅರಿತುಕೊಳ್ಬೇಕಾದಂಥ ಸನ್ನಿವೇಶ ಈಗ ಎಲ್ಲಿಲ್ಲದ ಸನ್ನಿವೇಶ ಅಂತಲೇ ಹೇಳ್ತೀನಿ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಾ ಇವೆ. ಈ ಒಂದು ಲೋಕಸಭಾ ಚುನಾವಣೆಗಳು ನಡೀತಿರುವಾಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅಭ್ಯರ್ಥಿಗಳು ಸಮಾಜಮುಖಿಯಾಗಿ ಯಾವ ರೀತಿ ಇರ್ತಾರೆ, ಅವರು ಸಮಾಜವನ್ನು ಯಾವ ರೀತಿ ಪರಿಗಣಿಸ್ತಿರ್ತಾರೆ, ಎಲ್ಲ ಸಮುದಾಯಗಳನ್ನು ಯಾವ ರೀತಿ ಒಟ್ಟುಗೂಡಿಸಿ ಹೋಗ್ತಿರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಷಯ. ಹೀಗಿರುವಾಗ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಈಗಿನ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನು ಖಂಡಿಸಿ ಅವರ ವಿರುದ್ಧವಾಗಿ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮಾಜ ಅನ್ನೋದು ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತ ಸಮಾಜ. ಯಾಕಂದರೆ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಲಿಂಗಾಯತರು, ಬಸವ ತತ್ವದ ಅನುಯಾಯಿಗಳು ಯಾವಾಗಲೂ ಕೂಡ ಅವರ ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ಲಿಂಗಾಯತರ ಒಂದು ಮನಸ್ಥಿತಿಯನ್ನು ಕೆದಕಿದ ಒಂದು ಪ್ರಸಂಗ ಈಗ ನಡೆದಿದೆ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾಯಿವೆ. ಹೀಗಿರುವಾಗ ದಿಂಗಾಲೇಶ್ವರ ಸ್ವಾಮಿಗಳು ಅವರು ಲಿಂಗಾಯತ ಸಮುದಾಯದ ದೊಡ್ಡ ಗುರುಗಳು. ಆ ಗುರುಗಳೇ ಇವತ್ತು ಪ್ರಹ್ಲಾದ್ ಜೋಶಿಯವರ ವಿರುದ್ಧ, ಅಂದರೆ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಇವತ್ತು ಏನೋ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇರೋದು ಹಾಗೂ ಅವರ ವಿರುದ್ಧವಾಗಿ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ನಾಯಕನಾಗಿ, ಲಿಂಗಾಯತ ಸಮುದಾಯದ ಪ್ರತಿನಿಧಿಯಾಗಿ ನಾನು ಸ್ಪರ್ಧಿಸ್ತೇನೆ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ತಾ ಇರೋದು ಎಲ್ಲೋ ಒಂದು ಕಡೆ ಪ್ರಹ್ಲಾದ್ ಜೋಶಿಯವರಿಗೆ ಒಂದು ಕಡೆ ಹಿನ್ನಡೆನೇ ಅಂತಲೇ ಹೇಳ್ಬೋದು. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ಆರಿಸಿ ಬರೋಕ್ಕಿಂತ ಪೂರ್ವದಲ್ಲಿ, ಅಂದರೆ ಈಗ ಸತತವಾಗಿ 4 ಸಲ ಆರಿಸಿ ಬಂದದಾರಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಅವರು ಏನಿದ್ದರು, ಅವರ ನಡೆನುಡಿಗಳು ಯಾವ ರೀತಿ ಇದ್ದು, ಆಮೇಲೆ ಅವರು ಮಂತ್ರಿ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಅವರು ಸ್ವಲ್ಪ ತಿಳ್ಕೋಬೇಕು. ಯಾಕಂದ್ರೆ ಕೇಂದ್ರದ ಮಾಜಿ ಸಚಿವರು ಆದಂಥ ದಿವಂಗತ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದರೆ, ಅವರು ಇಲ್ಲಿವರೆಗೆ ಜೀವಂತವಾಗಿದ್ದರೆ ಅವರೇ ಮಂತ್ರಿಗಳಾಗ್ತಿರ್ತಿದ್ರು. ಹೀಗಿರುವಾಗ ಅವರ ನಿಧನ ನಂತರ ಪ್ರಹ್ಲಾದ್ ಜೋಶಿಯವರಿಗೆ ಇದು ಒಂದು ವರದಾನವಾಗಿ ಅವರು ಮಂತ್ರಿ ಸ್ಥಾನದಲ್ಲಿ ಸ್ಥಾನ ಪಡೆಯಬೇಕಾಯಿತು. ಹೀಗಿರುವಾಗ ಇಡೀ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೋ ಅಥವಾ ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸ್ತಾರೋ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾಯಿದೆ. ಯಾಕಂದರೆ ಪ್ರಹ್ಲಾದ್ ಜೋಶಿಯವರು ಯಾವಾಗಲೂ ಸಿಡುಕು ಥರದಿಂದಲೇ ವರ್ತಿಸ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಸಮಸ್ತ ಜನರು ಕೂಡ ಆಡಿಕೊಳ್ತಿರ್ತಕ್ಕಂಥ ಮಾತುಗಳು. ಹೀಗಿರುವಾಗ ಒಬ್ಬ ಪೀಠಾಧಿಪತಿಗಳು ಹಾಗೂ ಧರ್ಮಗುರುಗಳು, ಅದು ಲಿಂಗಾಯತ ಧರ್ಮಗುರುಗಳು, ಅವರು ಯಾವುದೇ ಧರ್ಮದ ಗುರುಗಳೇ ಆಗಿರಲಿ, ಅವರ ಮನಸ್ಸಿಗೆ ಘಾಸಿಯಾಗುವಂಥ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದು ಎಲ್ಲೋ ಒಂದು ಕಡೆ ಪ್ರಹ್ಲಾದ್ ಜೋಶಿಯವರಿಗೂ ಮತ್ತು ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗಬಹುದು ಹಾಗೂ ಹೊಡೆತ ಬೀಳಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಆ ಒಂದು ಲೋಕಸಭಾ ಮತಕ್ಷೇತ್ರದ ಮತದಾರರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ದಿಂಗಾಲೇಶ್ವರ ಸ್ವಾಮಿಗಳಂದರೆ ಅಂತಿಂಥ ಸ್ವಾಮಿಗಳಲ್ಲ. ಯಾಕಂದರೆ ಅವರು ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದರೆ ಅವರಿಗೆ ಎಲ್ಲ ಸಮಾಜಗಳನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ ಇದೆ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ತಾಳ್ಮೆ ಇದೆ. ಹೀಗಿರುವಾಗ ಧಾರ್ಮಿಕ ಗುರುಗಳಾಗಿರ್ತಕ್ಕಂಥವರು ಯಾವತ್ತೂ ಕೂಡ
ಕೋಪಿಷ್ಠರಾಗಿರೋದಿಲ್ಲ. ಅವರು ಸರ್ವರನ್ನು ಸಮದೃಷ್ಟಿಯಿಂದ ನೋಡುವಂಥವರಾಗಿರ್ತಾರೆ. ಹೀಗಿರುವಾಗ ಅಂಥ ಧರ್ಮಗುರುಗಳೇ ಇವತ್ತು ಒಬ್ಬ ಜನಪ್ರತಿನಿಧಿಯ ವಿರುದ್ಧ ತನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರಹ್ಲಾದ್ ಜೋಶಿಯವರನ್ನು ಸೋಲಿಸಿಯೇ ತೀರ್ತೀನಿ ಅನ್ನುವಂಥ ಒಂದು ಹಠಮಾರಿ ಧೋರಣೆಗೆ ಬಿದ್ದು ಇವತ್ತು ಅವರೇ ಒಂದು ಕಣಕ್ಕೆ ಇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು ಕೂಡ ಎಲ್ಲೋ ಒಂದು ಕಡೆ ಪ್ರಹ್ಲಾದ್ ಜೋಶಿಯವರಿಗೆ ಅಂದರೆ ಕೇಂದ್ರದ ಮಂತ್ರಿಗಳಿಗೆ ಹಿನ್ನಡೆ ಆಗಬಹುದೇನೋ ಅನ್ನುವಂಥ ಕಲ್ಪನೆಗಳು, ಭಾವನೆಗಳು ಅಲ್ಲಲ್ಲಿ ಕೇಳಿ ಬರ್ತಾಯಿವೆ. ಯಾಕಂದರೆ ಲಿಂಗಾಯತ ಸಮುದಾಯ ಯಾವತ್ತೂ ಕೂಡ ಶ್ರಮಿಕ ಸಮುದಾಯ, ಅವರು ಯಾರ ತಂಟಿಗೂ ಹೋಗುವಂಥ ಸಮುದಾಯ ಅಲ್ಲ. ಎಲ್ಲರನ್ನೂ ತನ್ನ ಜೊತೆಗೂಡಿಕೊಂಡು ಕರೆದುಕೊಂಡು ಹೋಗಿ ಎಲ್ಲರಿಗೂ ಅನ್ನ ದಾಸೋಹವನ್ನು ನೀಡ್ತಿರ್ತಕ್ಕಂಥ ಸಮುದಾಯ. ಹಸಿದ ಹೊಟ್ಟೆಯಿಂದ ಯಾರೇ ಅವರ ಮನೆಗೆ ಹೋಗಲಿ, ಆ ಗುರುಪೀಠಗಳಿಗೆ ಹೋಗಲಿ, ಅವರ ಆಶ್ರಮಗಳಿಗೆ ಹೋಗಲಿ, ಅವರು ಯಾರೇ ಹೋಗಲಿ, ಅವರು ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ, ಯಾವುದೇ ಧರ್ಮ ಜಾತಿಗಳನ್ನು ಮೀರಿ ನಿಂತಂಥ ಒಂದು ಹೆಮ್ಮೆಯ ಸಮುದಾಯ ಅಂದರೆ ಅದು ಲಿಂಗಾಯತ ಸಮುದಾಯ. ಆ ಸಮುದಾಯಕ್ಕೆ ಇವತ್ತು ನೋವುಂಟಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ. ಅದು ಕೂಡ ಪ್ರಹ್ಲಾದ್ ಜೋಶಿಯವರಿಂದ ನೋವುಂಟಾಗಿದೆ ಅನ್ನುವಂಥ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ತಮ್ಮ ತಪ್ಪನ್ನು ಅರಿತುಕೊಂಡು ನಡೆದಿದ್ದರೆ ಈಗಿನ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದ್ದಿಲ್ಲ. ಹೀಗಿರುವಾಗ ಇದು ಅವರಿಗೆ ಒಂದು ನೋವುಂಟು ಮಾಡುವಂಥ ಪರಿಸ್ಥಿತಿ ಅಲ್ಲ, ಇಡೀ ಆ ಪಕ್ಷಕ್ಕೇ ಒಂದು ಹಿನ್ನಡೆ ತರುವಂಥ ಒಂದು ಸ್ಥಿತಿ ಆಗಬಹುದು ಅನ್ನುವಂಥ ಕೈಗನ್ನಡಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಜನರ ಭಾವನೆಗಳನ್ನು ಕನ್ನಡಿಗ ಚಾನಲ್ YTM ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಮೊದಲು ಧಾರವಾಡ ಲೋಕಸಭಾ ಮತಕ್ಷೇತ್ರವನ್ನು ಕೇಳಿರಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಇದೆ. ಆದರೂ ಕೂಡ ಅವರನ್ನು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಿಂದ ಸ್ಪರ್ಧಿಸಲು ಅಭ್ಯರ್ಥಿಯನ್ನಾಗಿ ಮಾಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸಿ ಅವರ ಒಂದು ಪ್ರಭಾವವನ್ನು ಬಳಸಿಕೊಂಡು ಇಲ್ಲಿ ನಾನು ಆಯ್ಕೆ ಆಗಬಹುದೇನೋ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಥ ಪ್ರಹ್ಲಾದ್ ಜೋಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಹಿನ್ನಡೆ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಜೊತೆಗೆ ಅಲ್ಲಿಯ ಜನರು ಕೂಡ ಈ ರೀತಿ ಭಾವಿಸ್ತಾರೆ. ಯಾಕಂದರೆ ಪ್ರಹ್ಲಾದ್ ಜೋಶಿಯವರು ಹೇಳಿ ಕೇಳಿ ಒಂದು ಸಣ್ಣ ಸಮುದಾಯದ ವ್ಯಕ್ತಿಗಳು. ಹೀಗಿರುವಾಗ ಅವರು ದೊಡ್ಡ ಸಮುದಾಯಗಳನ್ನು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಲ್ಲರನ್ನೂ ಒಟ್ಟಾಗಿ ಒಂದಾಗಿ ಕರೆದುಕೊಂಡು ಹೋಗಿ ಜನನಾಯಕ ಎನಿಸಿಕೊಂಡಂಥ ಒಬ್ಬ ನಾಯಕನ ಗುಣ ಯಾವ ರೀತಿ ಇರಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದರೆ ಮಠಾಧೀಶ್ವರರು ಇವತ್ತು ಹಿಡಿದೆದ್ದು ನಿಂತರೆ ಎಂಥ ಜನಪ್ರತಿನಿಧಿಯೇ ಆಗಿರಲಿ, ಎಂಥ ಮಂತ್ರಿ ಮಹೋದಯನೇ ಆಗಿರಲಿ, ಎಂಥ ಮುಖ್ಯಮಂತ್ರಿಗೇ ಆಗಿರಲಿ, ಅವರು ಕ್ಷಣಮಾತ್ರದಲ್ಲಿ ಕೆಳಗಿಳಿಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಸ್ಥಾನಪಲ್ಲಟವಾಗುವಂಥ ಪರಿಸ್ಥಿತಿಗಳು ಉದ್ಭವವಾಗಿದ್ದನ್ನು ಕರ್ನಾಟಕ ಅಷ್ಟೇ ಇಡೀ ದೇಶವೇ ಕಂಡಿರ್ತಕ್ಕಂಥ ಉದಾಹರಣೆಗಳನ್ನು ಸಾಕಷ್ಟು ಕೊಡಬಹುದು. ಹೀಗಿರುವಾಗ ಪ್ರಹ್ಲಾದ್ ಜೋಶಿ ಅವರು ನಡೆದುಕೊಂಡಿರ್ತಕ್ಕಂಥ ಒಂದು ನಿಲುವಿನಿಂದಾಗಿ ಒಬ್ಬ ಬಲಾಢ್ಯ ಸಮುದಾಯದ ಸ್ವಾಮಿಗಳು, ಧರ್ಮಗುರುಗಳು ಹಾಗೂ ಪೀಠಾಧಿಪತಿಗಳು ಅವರ ಮನಸ್ಸಿಗೆ ಎಷ್ಟು ಖೇದ ಆಗಿದೆ ಅನ್ನೋದನ್ನು ಕೂಡ ಆ ಸಮುದಾಯ ಅರ್ಥ ಮಾಡಿಕೊಂಡಿದೆ ಅಂತಲೇ ಅಲ್ಲಿಯ ಜನರು ಕೂಡ ಭಾವಿಸ್ತಾ ಇರೋದನ್ನು ಕೂಡ ನಾವು ಕೇಳಿದ್ದೇವೆ. ಹೀಗಿರುವಾಗ ಅವರು ಮುಂಬರುವ ಅಂದರೆ ಈಗ ಏನು ನಡೀತಾ ಇವೆಯಲ್ಲ ಲೋಕಸಭಾ ಚುನಾವಣೆಗಳು, ಈ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಸ್ಪರ್ಧೆ ಮಾಡ್ತೀನಿ, ಪ್ರಹ್ಲಾದ್ ಜೋಶಿಯವರಿಗೆ ನಾನು ಒಂದು ನನ್ನ ಸಮುದಾಯದ ಒಂದು ಶಕ್ತಿಯನ್ನು ತೋರಿಸ್ತೀನಿ ಅನ್ನುವಂಥ ನಿಲುವಿಗೆ ಕೂಡ ಬಂದಂತೆಯೇ ಕಾಣಿಸ್ತೈತಿ. ಈ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಆಡಿರ್ತಕ್ಕಂಥ ಮಾತುಗಳು, ಅವರು ನಡೆದುಕೊಂಡಿರ್ತಕ್ಕಂಥ ರೀತಿಗಳು, ಅನ್ಯ ಸಮಾಜಗಳ ಬಗ್ಗೆ ಅವರು ಹೊಂದಿರತಕ್ಕಂಥ ಭಾವನೆಗಳು ಕೂಡ ಈ ಸಂದರ್ಭದಲ್ಲಿ ಗಣನೆಗೆ ಬರ್ತಾವೆ. ಅವು ಮತ ಪರಿವರ್ತನೆಯಾಗಿ ರೂಪುಗೊಳ್ತವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ಮತ್ತು ದಿಂಗಾಲೇಶ್ವರ ಸ್ವಾಮಿಗಳು ಅವರ ಜೊತೆಗೆ ವಿನೋದ ಶೆಟ್ಟಿಯವರು ಕೂಡ ಈ ಸಂದರ್ಭದಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಯಾಕಂದರೆ ಹೇಳಿ ಕೇಳಿ ಧಾರವಾಡ ಲೋಕಸಭಾ ಮತಕ್ಷೇತ್ರ ಅದು ದೊಡ್ಡ ಕ್ಷೇತ್ರ, ಅದು ಲಿಂಗಾಯತರನ್ನೇ ಪ್ರಬಲವಾಗಿ ಲಿಂಗಾಯತರೇ ಅಲ್ಲಿ ಇರತಕ್ಕಂಥ ಪ್ರಬಲವಾದಂಥ ಒಂದು ಸಮುದಾಯದ ಒಂದು ಕ್ಷೇತ್ರ. ಯಾಕಂದರೆ 5 ಲಕ್ಷ ಸುಮಾರು 70,000 ಮತದಾರರು ಆ ಒಂದು ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಂದು ವೇಳೆ ಅಕಸ್ಮಾತ್ ಅವರೇನಾದರೂ ಪ್ರಹ್ಲಾದ್ ಜೋಶಿಯವರಿಗೆ
ತಿರುಗಿ ಬಿದ್ದದ್ದೇ ಆತಂದರೆ, ತಮ್ಮ ಧರ್ಮಗುರುವಿನ ಒಂದು ಬೆಂಬಲಕ್ಕೆ ನಿಂತಿದ್ದೇನೆ ಆತಂದ್ರೆ ಪ್ರಹ್ಲಾದ್ ಜೋಶಿಯವರು ಅವರಿಗೆ ಸ್ವಲ್ಪ ಸಂಕಷ್ಟ ಒದಗಬಹುದು ಅನ್ನುವಂಥ ಮಾತುಗಳು ಕೂಡ ಆ ಕ್ಷೇತ್ರದಲ್ಲಿ ಕೇಳಿ ಬರ್ತಾಯಿವೆ. ಹೀಗಿರುವಾಗ ದಿಂಗಾಲೇಶ್ವರ ಸ್ವಾಮಿಗಳು ಹಾಗೂ ಪ್ರಹ್ಲಾದ್ ಜೋಶಿಯವರ ನಡುವೆ ನಡೆದಿರ್ತಕ್ಕಂಥ ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಈ ಬೆಳವಣಿಗೆಯಿಂದ ಯುವ ನಾಯಕ ಹಾಗೂ ಎಲ್ಲ ಜಾತಿ ಜನಾಂಗಗಳು ಸಮುದಾಯಗಳನ್ನು ಪ್ರತಿನಿಧಿಸುವಂಥ ಯೋಗ್ಯತೆ ಹೊಂದಿರತಕ್ಕಂಥ ಹಾಗೂ ಎಲ್ಲರಿಗೂ ಕೂಡ ವಿನಯದಿಂದ ವಿನಮ್ರತೆಯಿಂದ ನಡೆದುಕೊಳ್ಳುವಂಥ ಯುವ ನಾಯಕ ವಿನೋದ್ ಅಸೂಟಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಕ್ಕಂಥ ಯುವ ನಾಯಕ ವಿನೋದ್ ಅಸೂಟಿ ಅವರು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥವರು ಹಾಗೂ ಎಲ್ಲರಿಗೂ ಕೂಡ ಗೌರವ ಕೊಡುವಂಥ ಒಬ್ಬ ನಾಯಕ ಅಂತಲೇ ಆ ಒಂದು ಲೋಕಸಭಾ ಮತಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡಿಕೊಳ್ಳೋದನ್ನು ಕೂಡ ಕೇಳ್ತಾ ಇದ್ದೇವೆ. ಹೀಗಿರುವಾಗ ಈ ಒಂದು ಪರಿಸ್ಥಿತಿಯ ಲಾಭವನ್ನು 3 ಜನರಲ್ಲಿ ಪ್ರಹ್ಲಾದ್ ಜೋಶಿಯವರು ಹಾಗೂ ಸನ್ಮಾನ್ಯ ಸದ್ಗುರುಗಳಾದಂಥ ದಿಂಗಾಲೇಶ್ವರ ಶ್ರೀಗಳು ಜೊತೆಗೆ ವಿನೋದ್ ಅಸೂಟಿಯವರು ಯಾರಾದರೂ ಕೂಡ ಈ ಪರಿಸ್ಥಿತಿಯ ಲಾಭವನ್ನು ಪಡೆಯಬಹುದು. ಮತ್ತು ಈ ಕ್ಷೇತ್ರದಲ್ಲಿ BJPಗೆ ಈ ಕ್ಷಣದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತಲೇ ಅಲ್ಲಲ್ಲಿ ಮಾತಾಡಿಕೊಳ್ತಿರೋದನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಹೀಗಿರುವಾಗ ಯಾವತ್ತೂ ಕೂಡ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರ್ದು, ಯಾವುದೇ ಧರ್ಮಗುರುಗಳನ್ನು ನಾವು ಅವಹೇಳನಕಾರಿಯಾಗಿ ನೋಡಬಾರ್ದು. ಎಲ್ಲ ಜಾತಿ ಸಮುದಾಯಗಳನ್ನು ನಾವು ಪ್ರೀತಿ ವಿಶ್ವಾಸದಿಂದ ನೋಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲೆ ಇರ್ತೈತಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ತಲುಪಿಸ್ತೀರ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.